ತಂದಾನೇ ನನಿತಾನ. ಪ್ರಸ್ತುತ ಕೃಷಿ ಸುಸ್ಥಿರವಾಗಬೇಕಾದಲ್ಲಿ ಜಾನುವಾರು ಸಾಕಾಣಿಕೆ ಅತ್ಯವಶ್ಯಕವೇ ಸರಿ. ಅದರಲ್ಲೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೃಷಿಕರಿಗೆ ನಡೆದಾಡುವ ಎಟಿಎಂ ಇದ್ದಂತೆ. ಪೂರಕ ಆದಾಯ ಕಲ್ಪಿಸುವ ಈ ಉಪ ಉದ್ದಿಮೆ ಆರೋಗ್ಯಪೂರ್ಣ ಕೃಷಿಗೆ ಬೇಕಾದ ಸಾವಯವ ಪದಾರ್ಥಗಳನ್ನು ಸಹ ಪೂರೈಸುತ್ತದೆ. ಇತ್ತೀಚೆಗೆ ಮಾರಣಾಂತಿಕ ಪಿಪಿಆರ್ ರೋಗ ಕುರಿ ಹಾಗೂ ಮೇಕೆ ಸಾಕಾಣಿಕೆದಾರರಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮೂಲತಃ ವೈರಾಣು ರೋಗವಾದ ಪಿಪಿಆರ್ ಕುರಿ ಮತ್ತು ಮೇಕೆಗಳೆರಡರಲ್ಲೂ ಕಂಡುಬರುತ್ತಿದ್ದು, ಮೇಕೆಗಳಲ್ಲಿ ಇದರ ತೀವ್ರತೆ ಹೆಚ್ಚು ಎನ್ನುತ್ತಾರೆ ತಜ್ಞರು. ಇದು ವೈರಸ್ನಿಂದ ಬರುವಂಥ ಒಂದು ರೋಗ ಮತ್ತು ಇದೊಂದು ಸಾಂಕ್ರಾಮಿಕ ರೋಗ. ಇದು ಕುರಿ ಮತ್ತು ಮೇಕೆಗಳನ್ನು ಬಾಧಿಸ್ತದೆ. ಅದರಲ್ಲೂ ಮೇಕೆಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ. ಇದು ಪ್ಯಾರಾಮಿಕ್ಸೋವಿರಿಡೆ ಎಂಬ ಫ್ಯಾಮಿಲಿಗೆ ಸೇರಿದ ವೈರಸ್ನಿಂದ ಬರುವಂಥ ರೋಗ. ಇದನ್ನು ನಾವು ಮಾರ್ಬಿಲಿ ವೈರಸ್ ಅಂತ ಹೇಳ್ತೀವಿ. ತೀವ್ರ ಜ್ವರ, ಮಂಕು ಕವಿಯುವುದು, ಕಣ್ಣು ಮೂಗಿನಲ್ಲಿ ದ್ರವಸ್ರಾವ ಇತ್ಯಾದಿ ರೋಗದ ಆರಂಭಿಕ ಲಕ್ಷಣಗಳಾಗಿದ್ದು, ತದನಂತರ ಈ ಪ್ರಾಣಿಗಳ ಸಾವಿಗೂ ಕಾರಣವಾಗಲಿದ್ದು, ರೋಗಗ್ರಸ್ತ ಪ್ರಾಣಿಗಳನ್ನು ರೋಗಯುಕ್ತ ಪ್ರಾಣಿಗಳಿಂದ ದೂರವಿಡುವುದು ಅತ್ಯವಶ್ಯಕ. ಈ ರೋಗ ಬಂದಾಗ ಕುರಿ ಮತ್ತು ಮೇಕೆಗಳಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ಕೆಲವೊಂದ್ಸಲ ಬರೀ ಜ್ವರ ಬಂದು ಕುರಿಗಳು ಅಥವಾ ಮೇಕೆಗಳು ಸಾವನ್ನಪ್ಪೋದು ಉಂಟು. ಆದರೆ ಸುಮಾರು ಕೇಸ್ನಲ್ಲಿ ಜ್ವರ ಬರುತ್ತೆ, ಆಮೇಲೆ ಕೂರು ಬಡಿಯೋದು, ಕುರಿಗಳು ಮಂಕಾಗೋದು ಅಥವಾ ಆಹಾರವನ್ನು ತ್ಯಜಿಸೋದು, ಆಮೇಲೆ ಕಣ್ಣುಗಳಲ್ಲಿ ನೀರು ಸುರಿಯೋಕ್ಕೆ ಶುರುವಾಗುತ್ತೆ. ಈ ನೀರು ಕ್ರಮೇಣ ಗೀಜಾಗಿ ಪರಿವರ್ತಿತ ಆಗಿ ಈ ರೆಪ್ಪೆಗಳು ಒಂದಕ್ಕೊಂದು ಅಂಟ್ಕೊಳ್ತವೆ. ಕೆಲವೊಂದು ಕುರಿಗಳು ಕಣ್ಣು ಮುಚ್ಕೊಂಡೇ ಇರ್ತವೆ, ಕಣ್ಣು ಬಿಡಲಿಕ್ಕೂ ಕಷ್ಟ ಆಗುತ್ತೆ. ಹಾಗೆ ಮೂಗಿನಲ್ಲಿ ನೀರು ಸುರಿಯೋಕ್ಕೆ ಶುರುವಾಗುತ್ತೆ. ಈ ನೀರು ಕೂಡ ಆಮೇಲೆ ಕ್ರಮೇಣ ಗೊಣ್ಣೆಯಾಗಿ ಪರಿವರ್ತಿತ ಆಗಿ ಅದು ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆಗ ನೀವು ನಿಂತಲ್ಲೇ ಆ ಶಬ್ದ ಕೇಳ್ಬೋದು, ಗೊರ ಗೊರ ಶಬ್ದ ಬರ್ತಾ ಇರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಬಾಯಿಯಲ್ಲಿ ಅಥವಾ ನಾಲಿಗೆ ಮೇಲೆ, ತುಟಿ ಮೇಲೆ, ಒಸಡಿನ ಮೇಲೆ ಅಥವಾ ಬಾಯಿಯ ನಾಲಿಗೆಯ ಒಳ ಪದರಗಳ ಮೇಲೆ ಅಲ್ಸರ್ಸ್ಗಳಾಗುತ್ತೆ, ಅಂದರೆ ಚಿಕ್ಕ ಚಿಕ್ಕ ಹುಣ್ಣುಗಳು. ಈ ಅಲ್ಸರ್ಸ್ಗಳು ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ಹುಣ್ಣುಗಳಾಗುತ್ತೆ. ಆಮೇಲೆ ನೀವು ಬಾಯಿ ತೆರೆದು ಅದು ನಾಲಿಗೆನೆಲ್ಲ ಸವರಿದ್ರೆ ಒಂದು ಕೆಟ್ಟ ವಾಸನೆ, ದುರ್ಗಂಧವಾದ ವಾಸನೆ ಕೂಡ ಬರುತ್ತೆ. ಇದೆಲ್ಲ ಲಕ್ಷಣಗಳಾದಮೇಲೆ ಬೇದಿ ಪ್ರಾರಂಭ ಆಗುತ್ತೆ. ಬೇದಿ ಕೂಡ ಪ್ರಾರಂಭದಲ್ಲಿ ನೀರಾಗಿರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ದುರ್ಗಂಧಪೂರಿತವಾದ ಬೇದಿಯನ್ನು ನಾವು ಕಾಣ್ಬೋದು. ಒಂದು 4-5 ದಿನ ಅಥವಾ ಒಂದು 6-7 ದಿನ ಆದಮೇಲೆ ನ್ಯೂಮೋನಿಯಾ ಕೂಡ ಕಾಣಿಸುತ್ತೆ. ಒಂದು ಸಲ ಈ ನ್ಯೂಮೋನಿಯಾಕ್ಕೆ ಬಿದ್ದುಬಿಟ್ರೆ ಆಮೇಲೆ ಆ ಕುರಿ ಅಥವಾ ಮೇಕೆ ಆಗಲಿ ಒಂದು ಬದುಕುಳಿಯೋದು ಕಷ್ಟ. ಈ ರೋಗದ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ವೈರಸ್ ಆ ದೇಹದೊಳಗೆ ಬಂದು ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಸುಮಾರು 2ರಿಂದ 6 ದಿನಗಳ ಕಾಲ ಆಗ್ಬೋದು. ಆಮೇಲೆ ಈ ರೋಗದಲ್ಲಿ ಮಾರ್ಬಿಡಿಟಿ ಅಂದರೆ ಶೇಕಡ ಪ್ರಾಣಿಗಳು ಅಂದರೆ ಡಿಸೀಸ್ ಕಾಣಿಸ್ಕೊಳ್ಳೋದು 100ಕ್ಕೆ 100ರಷ್ಟರಲ್ಲೂ, ಒಂದು ಮಂದಿಯಲ್ಲಿ 100 ಕುರಿಗಳಿದ್ದರೆ 100ರಲ್ಲೂ ಕೂಡ ಈ ರೋಗನ ನಾವು ನೋಡ್ಬೋದು. ಅಂದರೆ ಮಾರ್ಟಾಲಿಟಿ ಒಂದು 20%ನಿಂದ 90%ವರೆಗೂ, ಅಂದರೆ ಸಾವಿನ ಪ್ರಮಾಣ 100 ಕುರಿಗಳಲ್ಲಿ ಶೇಕಡ ಒಂದು 20ರಿಂದ 90ರಷ್ಟು ಕೂಡ ಸಾವಿನ ಪ್ರಮಾಣ ಇರ್ಬೋದು. ಈ ರೋಗ ಹೇಗೆ ಹರಡುತ್ತೆ ಅಂದರೆ ಸಂಪರ್ಕ ಮುಖ್ಯವಾದ ಕಾರಣ ಇದಕ್ಕೆ. ಒಂದು ಕುರಿ ಯಾವಾಗ ರೋಗಗ್ರಸ್ತ ಕುರಿ ಆರೋಗ್ಯವಂತ ಕುರಿಯ ಸಂಪರ್ಕಕ್ಕೆ ಬರುತ್ತೆ, ಆಗ ಈ ರೋಗ ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಹರಡುತ್ತೆ. ಅದೇ ರೀತಿ ಯಾವಾಗ ಈ ಕುರಿ ಅಥವಾ ಮೇಕೆಗಳು ಸೀನ್ತವೆ ಅಥವಾ ಕೆಮ್ತವೆ, ಆಗ ಈ ರೋಗ ಪರಿಸರದಲ್ಲಿ ಹರಡಿ ಆವಾಗಲೂ ರೋಗ ಹರಡಲಿಕ್ಕೆ ಒಂದು ಕಾರಣವಾಗುತ್ತೆ. ಅದೇ ರೀತಿ ಕಲುಷಿತಗೊಂಡ ಆಹಾರ ಅಥವಾ ನೀರು ಅಥವಾ ಈ ವೈರಸ್ನಿಂದ ಕಲುಷಿತಗೊಂಡ ಆಹಾರ, ನೀರು ಅಥವಾ ಸಾಕಾಣಿಕೆಯಲ್ಲಿ ನಾವು ಬಳಸುವ ಸಾಮಗ್ರಿಗಳು, ಟಬ್ಗಳಿರ್ಬೋದು ಅಥವಾ ಆಹಾರ ನೀಡೋಕ್ಕೆ ಯೂಸ್ ಮಾಡೋ ಯಾವುದಾದ್ರೂ ಸಾಮಾನುಗಳು, ಅದರಲ್ಲೆಲ್ಲ ಈ ವೈರಸ್ ಸೇರಿಕೊಂಡ್ರೆ ಅದರಿಂದನೂ ಕೂಡ ರೋಗ ಹರಡುತ್ತೆ. ಈ ರೋಗಾಣು ಅಂದರೆ ವೈರಸ್ ಮುಖ್ಯವಾಗಿ ಆ ಕುರಿಗಳ ಬಾಯಿಂದ ಸುರಿಯುವ ಜೊಲ್ಲು ಅಥವಾ ಕಣ್ಣಿನಿಂದ ಸುರಿಯುವ ನೀರು ಅಥವಾ ಮೂಗಿನಲ್ಲಿರೋ ಗೊಣ್ಣೆ ಅಥವಾ ಬೇದಿ ಅಥವಾ ಎಪಿಥೀಲಿಯಲ್ ಪದರಗಳು, ಬಾಯಿಯಲ್ಲಾಗೋ ಹುಣ್ಣಿಂದ ಸುರಿಯೋ ಜೊಲ್ಲು, ಅದರಿಂದೆಲ್ಲದರಲ್ಲೂ ಈ ವೈರಸ್ನ ಪ್ರಮಾಣ ಅತಿ ಹೆಚ್ಚಿರುತ್ತೆ. ಆಗ ಯಾವಾಗ ಒಂದು ಆರೋಗ್ಯವಂತ ಕುರಿ ಈ ವೈರಸ್ನ ಸಂಪರ್ಕಕ್ಕೆ ಬರುತ್ತೋ ಆವಾಗ ಈ ರೋಗ ಹರಡುತ್ತೆ. ಮತ್ತು ರೈತ ಬಾಂಧವರು ಏನು ಮಾಡ್ತಾರೆ ಅಂತಂದರೆ, ಕುರಿಗಳಲ್ಲಿ ಒಂದು ಸಲ ಈ ರೋಗ ಕಂಡ ತಕ್ಷಣ ಅವನು ತಂದುಬಿಟ್ಟು ಮಾರಿಬಿಡ್ತಾರೆ. ಆಗ ಆ ಮಾರೋದ್ರಿಂದ ನಾವು ರೈತರೇ ಪರೋಕ್ಷವಾಗಿ ಈ ರೋಗವನ್ನು ಹರಡಲಿಕ್ಕೆ
ಸಹಕರಿಸಿದಂತೆ ಆಗುತ್ತೆ. ಹಾಗಾಗಿ ಮತ್ತು ಮಾರ್ಕೆಟ್ ಪ್ರದೇಶಗಳಲ್ಲಿ ಯಾವಾಗ ಕುರಿಗಳನ್ನು ಬೇರೆ ಬೇರೆ ಪ್ರದೇಶದಿಂದ ತಂದು ಒಂದು ಕಡೆ ಇಟ್ಟಿರ್ತೀರ, ಆವಾಗಲೂ ಅಷ್ಟೇ ಈ ರೋಗವನ್ನು ಹರಡೋದಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ನೀವೇ. ಹಾಗೆಯೇ ಮತ್ತು ಈ ಯಾವಾಗಲಾದರೂ ರೈತರು ಕುರಿಗಳನ್ನು ಪರ್ಚೇಸ್ ಮಾಡಿದಾಗ ಅಥವಾ ಹೊಸದಾಗಿ ಕುರಿಗಳನ್ನು ಕೊಂಡ್ಕೊಂಡಾಗ ಗಮನಿಸಬೇಕಾದ ಅಂಶ ಅಂದರೆ, ಕುರಿನ ತಂದ ಮೇಲೆ ಒಂದು ಕನಿಷ್ಠ 3 ವಾರಗಳ ಕಾಲ ಅಥವಾ 21 ದಿನಗಳ ಕಾಲ ಈ ಕುರಿಗಳನ್ನು ನೀವು ಸಪ್ರೇಟಾಗಿಟ್ಟು ಅವುಗಳ ಗಮನಿಸಿಬಿಟ್ಟು ಅದರಲ್ಲಿ ರೋಗ ಇಲ್ಲ ಅನ್ನೋದು ನಿಮಗೆ ಖಚಿತವಾದ ಮೇಲೆ ನೀವು ಅದನ್ನು ಮುಖ್ಯ ಮಂದೆಯೊಂದಿಗೆ ಬೆರೆಸಬೇಕಾಗುತ್ತೆ. ಹಾಗೆ ಈ ಬೇಸಿಗೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಕುರುಬರು ಆಹಾರ ಮತ್ತು ನೀರುಗಳು ಇಲ್ಲದೇ ಇರೋ ಸಮಯದಲ್ಲಿ ಈ ಕುರಿಗಳನ್ನು ತಗೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಆಗ ಆ ವಲಸೆ ಹೋಗೋ ಗುಂಪಿನಲ್ಲಿ ಯಾವುದಾದ್ರೂ ಒಂದು ಕುರಿಗೆ ಅಥವಾ ಕುರಿ ಮಂದೆಯಲ್ಲಿ ರೋಗ ಇದ್ದರೆ ನೀವೇ ಪರೋಕ್ಷವಾಗಿ ಈ ರೋಗವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋದಂಗೆ ಆಗುತ್ತೆ. ಹಾಗಾಗಿ ರೋಗ ಇದ್ದ ಕುರಿಗಳನ್ನು ನೀವು ನಿರ್ಬಂಧ ಹೇರಿಸಿ ಒಂದೇ ಕಡೆ ಇರಿಸಬೇಕೇ ಹೊರತು ಕುರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಬಾರ್ದು. ಮತ್ತು ಈ ರೋಗ ಬಂದಾಗ ಏನು ಮಾಡಬೇಕು ಅಂತಂದರೆ, ನೀವು ರೋಗಗ್ರಸ್ತ ಕುರಿಗಳನ್ನು ಆರೋಗ್ಯವಂತ ಕುರಿಗಳಿಂದ ಆದಷ್ಟು ಬೇಗ ಬೇರ್ಪಡಿಸ್ಬಿಟ್ಟು ಅವುಗಳನ್ನು ಸಪ್ರೇಟಾಗಿ ಇಟ್ಬಿಟ್ಟು ಅದ್ರಗಳ ಆರೈಕೆ ಮಾಡಬೇಕಾಗುತ್ತೆ. ಮತ್ತು ಅವನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗದಂತೆ ನಿರ್ಬಂಧ ಹೇರಿಸಬೇಕು. ಹಾಗೆಯೇ ಸ್ವಚ್ಛತೆ ಕೂಡ ಬಹಳ ಮುಖ್ಯ. ನೀವು ನಿಮ್ಮ ಮಂದೆಯಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮತ್ತು ಮಾರ್ಕೆಟಲ್ಲಿ ಸಿಕ್ಕೋ ಯಾವುದಾದ್ರೂ ಡಿಸಿನ್ಫೆಕ್ಟೆಂಟ್ಸು, ಫಿನೈಲ್ ಇರ್ಬೋದು, ಸೋಡಿಯಂ ಹೈಪೋಕ್ಲೋರೈಟ್ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಇವುಗಳನ್ನ ಉಪಯೋಗಿಸಿ ನಿಮ್ಮ ಜಾಗವನ್ನು ಸ್ವಚ್ಛವಾಗಿರಿಸೋದ್ರಿಂದ ಈ ವೈರಸ್ನ ನಾವು ನಾಶ ಮಾಡ್ಬೋದು. ಅದೇ ಥರ ರೋಗವನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೋದು. ಆದರೆ ಈ ರೋಗಕ್ಕೆ ಒಂದು ನಿಖರವಾದ ಚಿಕಿತ್ಸೆ ಇರೋದಿಲ್ಲ. ಆದ್ದರಿಂದ ನೀವು ಈ ರೋಗ ಬಂದ ತಕ್ಷಣದ ಸಮೀಪದ ಪಶುವೈದ್ಯರನ್ನು ಭೇಟಿ ಮಾಡಿಬಿಟ್ಟು ಆ ರೋಗಕ್ಕೆ ಬೇಕಾಗಿರೋ ಚಿಕಿತ್ಸೆಯನ್ನು, ಅಂದರೆ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್, ಇನ್ಫೆಕ್ಷನ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಆದರೆ ಈ ರೋಗಕ್ಕೆ ಅಂತಲೇ ನಿಖರವಾದ ಚಿಕಿತ್ಸೆ ಇರೋದಿಲ್ಲ. ಸಾಮಾನ್ಯವಾಗಿ PPR ರೋಗದ ಲಕ್ಷಣಗಳು ನೀಲಿ ನಾಲಿಗೆ ಹಾಗೂ ಕಾಲುಬಾಯಿ ರೋಗದ ಲಕ್ಷಣಗಳನ್ನು ಹೋಲುತ್ತಿದ್ದು, ಕೃಷಿಕರಿಗೆ ಕೆಲವೊಮ್ಮೆ ರೋಗ ಗುರುತಿಸುವುದು ಕಷ್ಟ ಸಾಧ್ಯವಾಗಿದ್ದು ಹತ್ತಿರದ ಪಶು ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ಈ ರೋಗವನ್ನು ನಾವು ಮುಖ್ಯವಾಗಿ ನೀಲಿ ನಾಲಿಗೆ ರೋಗ ಮತ್ತು ಕಾಲುಬಾಯಿ ಜ್ವರ ಇವೆರಡರಿಂದ ನಾವು ಬೇರ್ಪಡಿಸಿ ಪತ್ತೆ ಹಚ್ಚಬೇಕು. ಈ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ನಾನು ಹೇಳಿದಂಥ ಲಕ್ಷಣಗಳನ್ನು ನೋಡ್ಕೊಳ್ಳಿ. ಈ ಥರ ಲಕ್ಷಣಗಳಿದ್ದರೆ ಈ ರೋಗ ಅಂತ ನೀವು ಸಂಶಯ ಪಡ್ಬೋದು. ಇಲ್ಲ ಅಂತಂದರೆ ನೀವು ಆ ಪ್ರಾಣಿಗಳಿಂದ ಜೊಲ್ಲು ಅಥವಾ ಗೀಜು ಅಥವಾ ಮೂಗಿಂದ ಬರೋ ಗೊಣ್ಣೆ ಅಥವಾ ಬೇದಿ ಈ ಮಾದರಿಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಐಸ್ನಲ್ಲಿಟ್ಟು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಲ್ಯಾಬ್ಗೆ ಕಳಿಸಿದ್ರೆ ಇಲ್ಲಿ ಎಲೈಸಾ ಮಾಡಿಬಿಟ್ಟು ನಿಮಗೆ ಇದ್ರ ರಿಪೋರ್ಟ್ ಕೊಡ್ತಾರೆ, ಇದು PPR ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು. ಮತ್ತು ಈ ರೋಗದಿಂದ ಮನುಷ್ಯರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. PPR ಮೂಲತಃ ವೈರಾಣು ರೋಗವಾಗಿದ್ದು ಒಮ್ಮೆ ಬಂದ ನಂತರ ಸಂಪೂರ್ಣ ಹತೋಟಿ ಕಷ್ಟ ಸಾಧ್ಯವಾಗಿದ್ದು, ರೋಗ ಬರದಂತೆ ಮುಂಜಾಗರೂಕತೆ ಕ್ರಮವಾಗಿ ಲಸಿಕೆ ಹಾಕಿಸುವುದು ಸೂಕ್ತ. ಇದನ್ನು ಮನಗಂಡ ಸರ್ಕಾರ ಈಗಾಗಲೇ ರಾಜ್ಯವ್ಯಾಪಿ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಇದರ ಸದುಪಯೋಗ ಪಡೆಯಬೇಕಾಗಿದೆ. ಈ ರೋಗ ಬರದೇ ಇರೋ ಥರ ತಡೆಗಟ್ಟೋದು ಸಾಧ್ಯ ಇದೆ. ಅದು ಹೇಗೆ ಅಂತಂದರೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು. ಇದಕ್ಕೊಂದು ಉತ್ತಮವಾದ ದ್ರವ ನಿರ್ದ್ರವೀಕರಿಸಿದ ಅಂದರೆ ಫ್ರೀಸ್ ಡ್ರೈಡ್ ಟಿಶ್ಯೂ ಕಲ್ಚರ್ ವ್ಯಾಕ್ಸಿನ್ ಲಭ್ಯತೆ ಇದೆ. ಇದು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಸರಬರಾಜಾಗ್ತಾ ಇದೆ. ಈ ಲಸಿಕೆನ ನೀವು 1 ml ಸಬ್ಕ್ಯೂಟೇನಿಯಸ್ ರೂಟಲ್ಲಿ ಕೊಡೋದ್ರಿಂದ ಈ ರೋಗ ಬರದೇ ಇರೋ ಥರ ತಡೆಗಟ್ಬೋದು. ಈಗ 2011ರಲ್ಲಿ ಈ ರಾಷ್ಟ್ರೀಯ ನಿಯಂತ್ರಣ ಯೋಜನೆ PPR ಅಂದರೆ NCP PPR ಅನ್ನೋದನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಅದೇ ರೀತಿ ನಾವು 2011ರಿಂದ ಪ್ರತಿ ವರ್ಷ ನಾವು ಸಾಮೂಹಿಕ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೋತಿದ್ದೀವಿ. ಅದರಲ್ಲಿ ಎಲ್ಲ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಈ ಲಸಿಕೆಯನ್ನು ಹಾಕಿಸ್ತಿದ್ದಾರೆ ಉಚಿತವಾಗಿ ರಾಜ್ಯ ಸರ್ಕಾರದಿಂದ. ಈ ಲಸಿಕೆ ಹಾಕಿಸೋದ್ರಿಂದ ಈ ರೋಗೋದ್ರೇಕಗಳು ಬಹಳಷ್ಟು ಸಂಖ್ಯೆಯಲ್ಲಿ ಕಮ್ಮಿಯಾಗಿದೆ, ಆದರೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸೊ ಈಗ ಈ ಸಾಲಿಗೆ ಅಂದರೆ 2015-16ನೇ ಸಾಲಿಗೆ ಈ ಅನುಮೋದಿತ ಲಸಿಕಾ ಕಾರ್ಯಕ್ರಮ 2 ಹಂತದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಅದನ್ನು ಜುಲೈ ತಿಂಗಳಲ್ಲಿ ಮತ್ತು ನವೆಂಬರ್ ತಿಂಗಳಲ್ಲಿ ಅಂದರೆ 2 ಹಂತದಲ್ಲಿ ಡಿವೈಡ್ ಮಾಡಲಾಗಿದೆ. ಈಗ ಜುಲೈನ ಮೊದಲನೇ ಹಂತದ PPR ಲಸಿಕಾ ಕಾರ್ಯಕ್ರಮ ಅದನ್ನು ನೀವು ಎಲ್ಲ ರೈತ ಬಾಂಧವರು ಅಂದರೆ ಇದನ್ನು ಸಾಮೂಹಿಕವಾಗಿ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಉಚಿತವಾಗಿ ಮಾಡಿಸ್ತಾ ಇರೋದ್ರಿಂದ ನೀವು ಕುರುಬರು ಯಾರ್ಯಾರು ತಮ್ಮಲ್ಲಿ 3 ತಿಂಗಳ ಮೇಲ್ಪಟ್ಟ ಕುರಿಮರಿಗಳಿದ್ದಾವೆ ಅಂದರೆ ಹೊಸದಾಗಿ ಉಟ್ಕೊಂಡಿರೋ ಕುರಿಮರಿಗಳು ಅಥವಾ ಕಡೆಯ ವರ್ಷ ನೀವು ಕೊನೆಯ ಹಂತದಲ್ಲಿ ಹಾಕಿಸದೇ ಇರೋರು ಲಸಿಕೆನ ಅವರೆಲ್ಲರೂ ಬಂದು ಈ ಲಸಿಕೆನ ಹಾಕಿಸ್ಕೋಬೇಕು. ಇದು ಉಚಿತವಾಗಿ ಕೊಡ್ತಾ ಇರುವಂಥ ಲಸಿಕೆ ಮತ್ತು ಈ ಲಸಿಕೆನ ಹಾಕಿಸೋದ್ರಿಂದ ನಾವು ರೋಗವನ್ನು ತಡೆಗಟ್ಟಬಹುದು.
ರೈತ ಬಾಂಧವರೇ, ನೆನ್ಪಿಟ್ಕೊಳ್ಳಿ, ರಾಜ್ಯ ಸರ್ಕಾರ ಅನುಮೋದಿತ ಲಸಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದೆ. ಅಂದರೆ ಅದೇ ರಾಷ್ಟ್ರೀಯ PPR ನಿಯಂತ್ರಣ ಯೋಜನೆಯಡಿ ಸಾಮೂಹಿಕ ಲಸಿಕಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದಾರೆ. ಜುಲೈ ತಿಂಗಳಿಂದ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡಿಸ್ತಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಹೊಸದಾಗಿ ಹುಟ್ಟಿದ ಕುರಿಮರಿಗಳಿದ್ದರೆ, ಅಂದರೆ ಕುರಿ ಅಥವಾ ಮೇಕೆ ಮರಿಗಳಿದ್ದರೆ 3 ತಿಂಗಳಾಗಿದ್ದರೆ ಅವೆಲ್ಲದಕ್ಕೂ ಲಸಿಕೆಯನ್ನು ಹಾಕಿಸಿ. ಅಥವಾ ಕಳೆದ ವರ್ಷ ನೀವು ಲಸಿಕೆ ಹಾಕಿಸದೇ ಇರೋ ಕುರಿಗಳಿದ್ದರೆ ಅವುಗಳಿಗೂ ಈ ಲಸಿಕೆಯನ್ನು ಹಾಕಿಸ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನೀವೆಲ್ಲರೂ ಸೇರಿ. ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ಒಟ್ಟಾರೆ ಕುರಿ ಮತ್ತು ಮೇಕೆ ಪಾಲನೆಯಲ್ಲಿ ತೀವ್ರ ರೀತಿಯ ನಷ್ಟ ಉಂಟು ಮಾಡುತ್ತಿರುವ PPR ರೋಗವನ್ನು ಕೃಷಿಕರು ನಿರ್ಲಕ್ಷಿಸದೆ ಸರಿಯಾದ ಸಮಯದಲ್ಲಿ ರೋಗ ಲಕ್ಷಣಗಳನ್ನು ಗುರುತಿಸುವ, ರೋಗಗ್ರಸ್ತ ಪ್ರಾಣಿಗಳನ್ನು ಬೇರ್ಪಡಿಸುವ, ಆರೋಗ್ಯವಂತ ಪ್ರಾಣಿಗಳಿಗೆ ರೋಗ ತಗುಲದಂತೆ ಕಾಪಾಡುವ ಹಾಗೂ ತಪ್ಪದೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸುವ ಮೂಲಕ ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದಾಗಿದೆ. ಮತ್ತು ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಈ PPR ಅನ್ನೋದು ಯಾವುದೇ ತಿಂಗಳಲ್ಲಾದರೂ ಬರ್ಬೋದು. ವರ್ಷದ ಎಲ್ಲ ತಿಂಗಳುಗಳಲ್ಲೂ ನಾವು ಈ ರೋಗನ ಅದರಲ್ಲೂ ಮುಖ್ಯವಾಗಿ ಈ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ತುಮಕೂರು, ಕೋಲಾರ, ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ, ಬೆಂಗಳೂರು ರೂರಲ್ಲು, ಇದು ಎಲ್ಲ ಡಿಸ್ಟಿಕ್ನಲ್ಲೂ ನಾವು ಈ ರೋಗಗಳ ಅತಿ ಹೆಚ್ಚು ರೋಗದ್ರಕಗಳನ್ನು ಪ್ರತಿ ವರ್ಷ ನೋಡ್ತೀವಿ. ಹಾಗೆ ಇವಾಗ ಈ ಕಾರ್ಯಕ್ರಮದಡಿ, ಯೋಜನೆಯಡಿ PPR ಲಸಿಕಾ ಕಾರ್ಯಕ್ರಮದಡಿ ಎಲ್ಲ ಜಿಲ್ಲೆಗಳಿಗೂ ಈ ವ್ಯಾಕ್ಸಿನ್ನ ಅಥವಾ ಲಸಿಕೆನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಸರಬರಾಜು ಮಾಡಲಾಗಿದೆ. ಸೊ ನೀವುಗಳೇ ಮುಂದೆ ಬಂದುಬಿಟ್ಟು ನಿಮ್ಮ ಕುರಿಗಳನ್ನು ಅಥವಾ ನಿಮ್ಮ ಮೇಕೆಗಳನ್ನು ಕಾಪಾಡಲಿಕ್ಕೆ ಈ ಲಸಿಕೆಗಳನ್ನು ಹಾಕಿಸ್ಕೋಬೇಕು. ಈ ರೋಗದಿಂದ ರೈತರಿಗೆ ಅತಿಯಾದ ನಷ್ಟ ಉಂಟಾಗ್ತಿದೆ. ನಾವು ಇವಾಗ ಭಾರತದಲ್ಲಿ ತಗೊಂಡ್ರೆ ಸುಮಾರು 1800 ಮಿಲಿಯನ್ನಷ್ಟು ಅಂದಾಜು ಅಷ್ಟು ನಷ್ಟನ ಈ ರೋಗ ಮಾಡ್ತಾ ಇದೆ. ಅದರಿಂದ ಈ ರೋಗನ ತಡೆಗಟ್ಟೋದು ಇದಕ್ಕೊಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಅದರಿಂದ ನೀವು ಈ ಲಸಿಕೆನ ಮುಂಚಿತವಾಗಿಯೇ ಹಾಕಿಸ್ಕೊಳ್ಳೋದ್ರಿಂದ ಈ ರೋಗವನ್ನು ನಾವು ತಡೆಗಟ್ಬೋದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡ ಇತ್ತೀಚೆಗೆ ಚೈನಾದ ಕೃಷಿ ವಿಶ್ವವಿದ್ಯಾಲಯಗಳ ಅಕಾಡೆಮಿಗೆ ಭೇಟಿ ಕೊಟ್ಟು ಶಿಖರ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿತು. ಚೀನಾದ ಕೃಷಿ ವಿಜ್ಞಾನಿಗಳು ಧಾರವಾಡದ ಸಾವಯವ ಕೃಷಿ ಸಂಸ್ಥೆಯಿಂದ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡು ತೃಣಧಾನ್ಯಗಳನ್ನು ಬೆಳೆಯುವುದರ ಬಗ್ಗೆ ಆಸಕ್ತಿ ತೋರಿದ್ದಾರೆ. ಸಾವಯವ ಕೃಷಿ, ಜೈವಿಕ ಗೊಬ್ಬರ, ಸ್ಥಳೀಯ ತಳಿಗಳ ವಿನಿಮಯ, ವಿದ್ಯಾರ್ಥಿಗಳ ಅಧ್ಯಯನ ಪ್ರವಾಸ ಕುರಿತಂತೆ ಹಲವು ವಿಷಯಗಳ ಬಗ್ಗೆ ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತಿದೆ ಎನ್ನುತ್ತಾರೆ ಚೈನಾಗೆ ಭೇಟಿ ನೀಡಿದ ತಂಡದ ನೇತೃತ್ವ ವಹಿಸಿದ್ದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BM ಖಾದಿಯವರು. ಅಲ್ಲಿ ಒಂದು ಟೀಮು ಹಿಲಾಂಗ್ ಜಿಯಾಂಗ್ ಕೃಷಿ ವಿಶ್ವವಿದ್ಯಾಲಯದ ಒಂದು ಏನು ಡಾಚಿಂಗ್ ಅಂತ ಒಂದು ನಗರ ಇದೆ, ಅಲ್ಲಿದ್ದಂಥ ಒಂದು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮತ್ತು ಇನ್ನರ್ ಮಂಗೋಲಿಯಾ ಕೃಷಿ ವಿಶ್ವವಿದ್ಯಾಲಯದ ಒಬ್ಬ ವಿಜ್ಞಾನಿ ನಮ್ಮಲ್ಲಿ ಹೋದ ವರ್ಷ ಜೂನ್ದಲ್ಲಿ ಬಂದಿದ್ದರು. ಜೂನ್ ಕೊನೆಯ ವಾರದಲ್ಲಿ ಬಂದು ನಮ್ಮಲ್ಲಿದ್ದಂಥ ಒಂದು ಏನು ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಅವರಿಗೆ ಬಹಳ ಮುಖ್ಯವಾಗಿ ಇದು ಸಾವಯವ ಕೃಷಿ ಬಗ್ಗೆ ಬಹಳ ಅವರ ಒಂದು ಉತ್ಸುಕತೆ ತೋರಿಸಿ ಅವರು ಕೂಡ ಒಂದು ಸಂಸ್ಥೆಯನ್ನು ತಮ್ಮ ದೇಶದಲ್ಲಿ ಅದು ಡಾಚಿಂಗ್ ನಗರದಲ್ಲಿ ಸ್ಥಾಪಿಸಬೇಕನ್ನೋದೊಂದು ವಿಚಾರ ಪ್ರಸ್ತಾವ ಮಾಡಿ ಇಲ್ಲಿ ಹೋಗಿದ್ದರು. ಅಲ್ಲಿ ಹೋದ ಮೇಲೆ ಅವರು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಮ್ಮನ್ನು ಕೂಡ ಆಹ್ವಾನಿಸಿದರು. ಆ ಆಹ್ವಾನದ ಮೇರೆಗೆ ನಾವು ಚೈನಾ ದೇಶಕ್ಕೆ ಹೋಗಿದ್ದೆವು. ಚೈನಾ ದೇಶದಲ್ಲಿ ಹೋದಾಗ ನಾವು ಮುಖ್ಯವಾಗಿ ಬೀಜಿಂಗ್ ನಗರಕ್ಕೆ ಹೋಗಿ ಮೊಟ್ಟ ಮೊದಲು ನಾವು ಈ ಒಂದು ಚೈನಾ ಕೃಷಿ ವಿಜ್ಞಾನಗಳ ಅಕಾಡೆಮಿ ಏನಿದೆ, CAAS ಅಂತಾರೆ ಬೀಜಿಂಗ್, ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಈಗ ಸದ್ಯನೇ ಹೊರ್ಟಿಕಲ್ ಫಾರ್ಮಿಂಗ್, ಶಿಖರ ಕೃಷಿ ಅಂತ ಒಂದು ಹೊಸ ಒಂದೇನು ಅರ್ಬನ್ ಅಗ್ರಿಕಲ್ಚರ್ ಅಂತೇನು ನಾವು ಕರಿತಾ ಇದ್ದೇವೆ, ಅದನ್ನು ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ಒಂದು ದೊಡ್ಡ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ ಈ ಇದರಲ್ಲಿ ಚೈನಾ ಕೃಷಿ ವಿಜ್ಞಾನಗಳ ಅಕಾಡೆಮಿಯಲ್ಲಿ.
ಆ ಒಂದು ಅಕಾಡೆಮಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಮಾಡಿದಂಥ ಒಂದು ಏನು ವರ್ಟಿಕಲ್ ಫಾರ್ಮಿಂಗ್ ಅಂದರೆ ಹೈಡ್ರೋಫೋನಿಕ್ಸ್ ಅಲ್ಲಿ ಏರೋಫೋನಿಕ್ಸ್ ಉಪಯೋಗಿಸಿ ಮಣ್ಣಿಲ್ಲದೇ ಬೆಳೆಗಳನ್ನು ಹೇಗೆ ಬೆಳೆಯೋದು, ಆಮೇಲೆ ಈ ಒಂದು ಏನು ನಮ್ಮ ಒಂದು ರಾಸಾಯನಿಕಗಳಿದ್ದಾವೆ ಅಂದರೆ ಈ ಪೆಸ್ಟಿಸೈಡ್ಸು ಕೀಟನಾಶಕ ರೋಗನಾಶಕಗಳನ್ನು ಉಪಯೋಗಿಸದೇ ಬೆಳೆಗಳನ್ನು ಬೆಳೆಯೋದು, ಅದರಲ್ಲಿಯೂ ಕೂಡ ಈ ಒಂದು ನಮ್ಮ ತರಕಾರಿ ಮತ್ತು ಹಣ್ಣು ಕಾಯಿಪಲ್ಯ ಬೆಳೆಯೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ. ಅದರದ್ದೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ನು ಕೂಡ ಮಾಡಿದ್ದಾರೆ. ಅದನ್ನು ನಮಗೆ ಸವಿಸ್ತರವಾಗಿ ಯಾವ ರೀತಿ ಮಾಡ್ತಾಯಿದ್ದಾರೆ, ಅವರಿಗೆ ಯಾವ ರೀತಿ ಅದನ್ನು ಬರುತ್ತೆ ಅನ್ನೋದು ತೋರಿಸಿದರು. ಇದಲ್ಲದೆ ನಾವು ಡಾಚಿಂಗ್ದಿಂದ ಬಂದಿದ್ದರು 4 ಜನ ವಿಜ್ಞಾನಿಗಳು, 3 ಜನ ಡಾಚಿಂಗ್ದಿಂದ, ಒಬ್ಬರು ಇನ್ನರ್ ಮಂಗೋಲಿಯಾದಿಂದ ಹುಹಾಟ್ ಅಂಥೇಳಿ ಅವರು ಬಂದು ನಮ್ಮ ಒಂದು ಏನು ಈ ಒಂದು ಸಾವಯವ ಕೃಷಿ ಸಂಸ್ಥೆ ಬಗ್ಗೆ ನೋಡಿ ಅವರು ಪ್ರಶಂಸೆ ಮಾಡಿದರು. ಈಗ ಹೋಗಿ 8-10 ತಿಂಗಳದಲ್ಲೇ ಅವರೊಂದು ಇದನ್ನು ಒಂದು ಸಂಸ್ಥೆ ಆಗಲೇ ಇದನ್ನು ತಯಾರು ಮಾಡಿಬಿಟ್ಟಿದ್ದಾರೆ. ಆ ಸಂಸ್ಥೆನೂ ಕೂಡ 18ನೇ ತಾರೀಕು ಇದೇ ಜೂನ್ದಿಂದ ಅವರು ಅಸ್ತಿತ್ವಕ್ಕೆ ಬಂದಿದೆ. ಅದರಲ್ಲಿ ವಿಜ್ಞಾನಿಗಳನ್ನು ಕೂಡ ಅವರು ಕೂಡಿ ಹಾಕಿ ಈ ಒಂದು ಸಾವಯವ ಕೃಷಿ ಕೋರ್ ಸೀರಿಯಲ್ಸ್ ಅಂದರೆ ತೃಣಧಾನ್ಯಗಳ ಬಗ್ಗೆ ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ ಸಂಸ್ಥೆಗೆ ನಾವು ನಮ್ಮ ಸಾವಯವ ಕೃಷಿ ಸಂಸ್ಥೆ ಏನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ ಅದರಿಂದ ಅವರು ನಮಗೆ ನಮ್ಮ ಒಂದು ಸಹಕಾರಕ್ಕೆ ಕೋರ್ತಾ ಇದ್ದಾರೆ. ಅದರ ಸಲುವಾಗಿ ಒಡಂಬಡಿಕೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಗಲೇ ವಿಚಾರ ಮಾಡಿ ಹೋಗಿದ್ದರು. ಅಲ್ಲಿ ಹೋಗಿನೂ ಕೂಡ ನಾವು ಈ ಒಡಂಬಡಿಕೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕನ್ನೋ ಬಗ್ಗೆ ಮಾತುಕತೆ ಮಾಡಿ ಅವರಿಗೆ ಸಾವಯವ ಕೃಷಿ ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಅದನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕನ್ನೋ ಬಗ್ಗೆನೂ ಹೇಳಬೇಕು ನಾವು. ಅದಲ್ಲದೆ ಈಗಾಗಲೇ ನಾವು ಜೈವಿಕ ಗೊಬ್ಬರ ಆಮೇಲೆ ಜೈವಿಕ ಪೀಡನಾಶಗಳನ್ನು ಏನು ನಾವು ತಯಾರು ಮಾಡ್ತಿದ್ದೇವೆ ಅದ್ರ ಬಗ್ಗೆನೂ ಕೂಡ ಅವ್ರಿಗೊಂದು ಸ್ವಲ್ಪ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಬೇಕಾಗಿದೆ ನಮ್ಮ ಕಡೆಯಿಂದ. ಅದಲ್ಲದೆ ಈಗ ಅವರಲ್ಲಿದ್ದಂಥ ತಳಿ ಸಮೂಹಗಳು ನಮ್ಮಲ್ಲಿದ್ದಂಥ ತಳಿ ಸಮೂಹಗಳನ್ನು ಕೂಡ ಅವನ್ನ ನಾವು ಎಕ್ಸ್ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅಂದ್ರೇನು ಅವರ ಒಂದು ಏನು ಸರ್ಕಾರ ಚೈನಾ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರದ ಒಂದು ಒಪ್ಪಿಗೆ ಮೇರೆಗೆ ಇವನ್ನ ಮಾಡಬೇಕಾಗತ್ತೆ. ಅದನ್ನು ಕೂಡ ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳಾಗಲಿ ನಮ್ಮ ಒಂದು ಏನು ವಿಜ್ಞಾನಿಗಳಾಗಲಿ ಅವರು ಅಲ್ಲಿ ಹೋಗೋದು, ಅವ್ರ ವಿಜ್ಞಾನಿಗಳು ಮತ್ತು ಅವ್ರ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡೋದು, ಹೀಗೆ ಒಂದು 4-5 ಒಂದು ನಾವು ಏನು ಅಬ್ಜೆಕ್ಟಿವ್ಸ್ ಇಟ್ಕೊಂಡು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಭಾರತ ಸರ್ಕಾರದ ಒಂದು ಒಪ್ಪಿಗೆ ಬಂದರೆ ಮತ್ತು ಅವರು ಚೈನಾ ಸರ್ಕಾರದ ಒಪ್ಪಿಗೆ ಬಂದರೆ ನಾವು ಅವ್ರ ಜೊತೆ ಈ ಒಂದು ಹಿಲಾಂಗ್ ಜಿಯಾಂಗ್ ಬಾಯಿ ಕೃಷಿ ವಿಶ್ವವಿದ್ಯಾಲಯದ ಡಾಚಿಂಗ್ ವಿಶ್ವವಿದ್ಯಾಲಯದ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಒಡಂಬಡಿಕೆ ಮಾಡ್ಕೊಳ್ಬೇಕನ್ನೋ ಒಂದು ವಿಚಾರ ಮಾಡಿದ್ದೇವೆ. ಅವರು ಮಾಡ್ತಿರುವಂಥ ಒಂದು ಸಂಶೋಧನೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಇದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಅವರು ಮಾಡಿದಂಥ ಒಂದು ಸಂಶೋಧನೆ ಅದರಲ್ಲಿಯೂ ಕೂಡ ಈಗ ನಮಗೆ ಆಳಿನ ಒಂದು ತೊಂದರೆ ಇರೋದ್ರಿಂದ ಅವರಲ್ಲಿ ಹೆಚ್ಚಾಗಿ ಈಗ ನಮ್ಮ ಒಂದೇನು ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಅವರು ಬೆಳೆ ಬೆಳೀತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ನಮಗೆ ಒಂದು ಹೆಚ್ಚಿನ ಜ್ಞಾನ ಕೊಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಈ ಒಂದು ಒಡಂಬಡಿಕೆ ನಮ್ಮ ಒಂದು ಸರ್ಕಾರಗಳದ ಒಂದು ಇದು ಬಂದರೆ ಇದನ್ನು ಮುಂದಿನ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಚಾರ ಮಾಡಿಕೊಂಡಿದ್ದೇವೆ. ತಮಗೆ ಗೊತ್ತಿದ್ದಂತೆ ನಾವು ಒಡಂಬಡಿಕೆಗಳನ್ನು ಬೇರೆ ಬೇರೆ ದೇಶಗಳಿಂದ ಕೂಡ ಮಾಡಿದ್ದೇವೆ. ಅಮೇರಿಕಾ ದೇಶದಿಂದ ಮಾಡಿದ್ದೇವೆ, ಕೆನಡಾದಿಂದ ಮಾಡಿದ್ದೇವೆ, ಮತ್ತು ಬೇರೆ ಬೇರೆ ದೇಶಗಳಲ್ಲಿದ್ದಂಥ ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿದ್ದಂಥ ಸಂಶೋಧನೆ ಮತ್ತು ನಮ್ಮ ಸಂಶೋಧನೆಗಳನ್ನು ಕೂಲಂಕುಷವಾಗಿ ನೋಡಿ ನಮ್ಮ ರೈತರಿಗೆ ಒಂದು ಹೆಚ್ಚಿನ ಒಂದು ನಮ್ಮ ತಾಂತ್ರಿಕತೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಇದೇ ರೀತಿ ಈಗ ನಾವು ಚೈನಾದವರೆಗೂ ಮುಟ್ಟಿದ್ದೇವೆ. ಚೈನಾ ದೇಶವೂ ಬಹಳ ಮುಂದೆ ಬಂದಿದೆ ಈ ಒಂದು ನಮ್ಮ ಈ ಕೃಷಿಯಲ್ಲಿ. ಅವರಲ್ಲಿ ಮಾಡುತ್ತಿರುವಂಥ ಒಂದು ತಂತ್ರಜ್ಞಾನಗಳ ಬಗ್ಗೆಯೂ ಕೂಡ ಅಧ್ಯಯನ ಮಾಡಿ ಅಂಥ ತಂತ್ರಜ್ಞಾನಗಳು ನಮ್ಮ ರೈತರಿಗೆ ಮುಟ್ಟಿಸಿ ನಮ್ಮ ರೈತರಿಗೆ ಕೂಡ ಒಳ್ಳೆಯದಾಗಲಿ ಅನ್ನೋದೊಂದು ಇದನ್ನಿಟ್ಟುಕೊಂಡು ಈ ಕೃಷಿ ವಿಶ್ವವಿದ್ಯಾಲಯ ಈ ಚೈನಾ ದೇಶದೊಡನೆಯೂ ಒಡಂಬಡಿಕೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದೆ.